ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕಾವೇರಿ ರೂಮ್ಗೆ ಕಳ್ಳ ಬರ್ತಾನೆ. ಕಾವೇರಿ ಮಲಗಿರೋದನ್ನ ನೋಡಿ ಅವಳ ಕಾಲ್ಗೆ ಫಸ್ಟ್ ಹಗ್ಗದಲ್ಲಿ ಕಟ್ಟಾಕ್ತಾನೆ. ಕಾಲ್ ಕಟ್ತಾ ಇರೋದ್ ನೋಡಿ ಕಾವೇರಿಗೆ ಎಚ್ಚರ ಆಗುತ್ತೆ. ಸಡನ್ ಆಗಿ ಅವಳು ಕೂಗಕ್ಕೆ ಅಂತ ಟ್ರೈ ಮಾಡ್ತಾಳೆ. ಅದನ್ನ ನೋಡಿದ ಕಿಡ್ನಾಪರ್ ಅವಳ ಬಾಯಿಗೆ ಕರ್ಚೀಫ್ ಹಾಕಿ ಅವಳ ಪ್ರಜ್ಞೆ ತಪ್ಪಿಸ್ತಾರೆ. ಅವಳ ಪ್ರಜ್ಞೆ ತಪ್ಪಿದ ತಕ್ಷಣ ಅವಳ ಕೈ ಕೂಡ ಕಟ್ಟಿ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ ಅವಳನ್ನ. ಕಾವೇರಿಗೆ ಎಚ್ಚರಾಗಿ ಮತ್ತೆ ಕೂಗಕ್ ಸ್ಟಾರ್ಟ್ ಮಾಡ್ತಾಳೆ. ಕಾವೇರಿ ಬಾಯಿಗೆ ಕರ್ಚೀಫ್ ಸುರ್ಕಿ ಅವಳನ್ನ ಎತ್ಕೊಂಡು ವ್ಯಾನಿಗೆ ಹಾಕೊಂತಾನೆ. ಅಲ್ಲಿಂದ ಕಾವೇರಿನ ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ಅವಳ ಕೈ ಕಾಲು ಎಲ್ಲ ಬಿಟ್ಟಿ ಅಲ್ಲಿಂದ ಹೊರಟೋಗ್ತಾನ ಅವನು. ಯಾರೋ ನೀನು, ನನ್ನನ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದೆ, ಯಾರೋ ನೀನೇನ್ ಮೂಗನ, ನಿನ್ಕೊಳ್ಳೋ ಅಂತ ಹೇಳ್ತಾ ಇದ್ರು ಅಲ್ಲಿಂದ ಹೊರಟೋಗ್ತಾನ ಅವನು. ಅಯ್ಯೋ ಯಾರು ಇವನು ಎಲ್ಲಿಗ್ ತಂದ್ಬಿಟ್ಟ ನನ್ನ, ಇಲ್ಲಿ ನೋಡಿದ್ರೆ ಯಾರು ಇಲ್ವಲ್ಲ, ಯಾರೋ ನೀನು, ನನ್ನ ಇಲ್ಲಿಗೆ ಯಾಕೋ ಕರ್ಕೊಂಡ್ ಬಂದೆ, ಹೇಳ್ಬಿಟ್ಟಾದ್ರೂ ಹೋಗೋ ಅಂತ ಕೂಗ್ತಾನೆ ಇರ್ತಾಳೆ ಕಾವೇರಿ. ಅಷ್ಟ್ರಲ್ಲಿ ಲೈಟ್ ಎಲ್ಲ ಆನ್ ಆಗುತ್ತೆ. ಆ ಜಾಗ ಫುಲ್ಲು ಡೆಕೋರೇಟ್ ಆಗಿರುತ್ತೆ. ಅದನ್ನ ನೋಡಿದ ಕಾವೇರಿಗೆ ತುಂಬಾನೇ ಶಾಕ್ ಆಗುತ್ತೆ. ಯಾರು ಇದನ್ನೆಲ್ಲ ಮಾಡಿಸಿರೋದು, ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರು ಅಂತ ಗೊತ್ತಾಗದೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರ್ತಾಳೆ. ಅಷ್ಟರಲ್ಲಿಗೆ ಅಗಸ್ತ್ಯ ಬರ್ತಾನೆ. ಹೂವಿನ ಬೊಕ್ಕೆ ತಗೊಂಡ್ ಬಂದು ಹ್ಯಾಪಿ ಬರ್ತ್ಡೇ ಹೆಂಡ್ತಿ ಅಂತ ವಿಶ್ ಮಾಡ್ತಾನೆ. ಅದನ್ನ ನೋಡಿದ ಕಾವೇರಿ ತುಂಬಾನೇ ಶಾಕ್ ಆಗ್ತಾಳೆ, ಹಾಗೆ ತುಂಬಾನೇ ಖುಷಿ ಕೂಡ ಆಗ್ತಾಳೆ. ನಾ ಕಂಡ ಹುಣ್ಣಿಮೆಯ ಬೆಳದಿಂಗಳು ನೀವು, ತುಂಬು ಹುಣ್ಣಿಮೆ ತಂದ ಸ್ವಚ್ಛಂದದ ಬಾನಂಗಳ ನೀವು, ನನ್ನ ಮನ ಕದ್ದ ಮನದರಸಿ ನೀವು, ಜನ್ಮ ದಿನದ ಶುಭಾಶಯಗಳು ನನ್ನ ಪ್ರೀತಿಯ ಕನ್ನಡತಿಗೆ ಅಂತ ಅಗಸ್ತ್ಯ ಕನ್ನಡದಲ್ಲಿ ವಿಶ್ ಮಾಡಿ ಮಂಡಿಯೂರಿ ಕುಂತು ಅವಳಿಗೆ ಹೂವಿನ ಬೊಕ್ಕೆ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಅವಳು ಅದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾ ಕಣ್ಣಲ್ಲಿ ನೀರ್ ಹಾಕ್ತಾ ಇರ್ತಾಳೆ. ನಿಮ್ಗೋಸ್ಕರ ನಾನು ಕಷ್ಟಪಟ್ಟು ಅಲ್ಲ ತುಂಬಾ ಇಷ್ಟಪಟ್ಟು ಇಷ್ಟೆಲ್ಲಾ ಕನ್ನಡ ಪದಗಳನ್ನ ಜೋಡಿಸಿ ಒಂದ್ ಕವನ ಹೇಳಿದೀನಿ, ಇಷ್ಟ ಆಗ್ಲಿಲ್ವಾ ನಿಮ್ಗೆ ಅಂತ ಅಗಸ್ತ್ಯ ಹೇಳ್ತಾನೆ. ಆಗದೆ ಇರುತ್ತಾ ಸರ್, ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಅಂತ ಕಾವೇರಿ ಹೇಳ್ತಾಳೆ. ಮತ್ಯಾಕ್ ನಿಂತಿದ್ದೀರಾ, ಈ ಬೊಕ್ಕೆ ತಗೊಳ್ಳಿ ಅಂತ ಅಗಸ್ತ್ಯ ಹೇಳ್ತಾನೆ. ಕಾವೇರಿಯ ಬೊಕ್ಕೆ ಇಸ್ಕೊಂತಾಳೆ. ಸರ್ಪ್ರೈಸ್ ಹೇಗಿದೆ ಹೆಂಡ್ತಿ ಅಳ್ತಾ ಇದ್ದೀರಾ ನೀವು? ನೋನೋ, ಇವತ್ ನೀವು ಕಣ್ಣೀರ್ ಹಾಕೋ ತರಾನೇ ಇಲ್ಲ. ಇವತ್ತು ನಿಮ್ ಬರ್ಡೇ, ಖುಷಿಯಾಗಿರ್ಬೇಕು ನೀವು. ನಿಮ್ ಕಣ್ಣಲ್ಲಿ ನೀರ್ ಬರ್ಲಿ ಅಂತನಾ ನಾನು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ಅಂತ ಅಗಸ್ತ್ಯ ಹೇಳಿ ಕಣ್ಣೀರ್ನ ಒರೆಸ್ತಾನೆ. ಎಲ್ಲಿ ಒಂದ್ಸಲ ಸ್ಮೈಲ್ ಮಾಡಿ ಅಂತ ಅಗಸ್ತ್ಯ ಹೇಳ್ತಾನೆ. ಕಾವೇರಿ ಕೂಡ ನಗ್ತಾಳೆ. ದಸ್ ಲೈಕ್ ಎ ಗುಡ್ ಗರ್ಲ್ ಅಂತ ಹೇಳಿ ಅಷ್ಟರಲ್ಲಿ ಇಬ್ರು ಹುಡ್ಗಿರ್ನ ಕರ್ಸಿರ್ತಾನೆ ಅಗಸ್ತ್ಯ. ಕರ್ಕೊಂಡೋಗಿ ಇವ್ರನ್ನ ಅಂತ ಅಗಸ್ತ್ಯ ಹೇಳ್ತಾನೆ. ಅಲ್ಲ ಯಾಕೆ ಸರ್, ನಾನ್ ಯಾಕೆ ಅವ್ರ ಜೊತೆ ಹೋಗ್ಬೇಕು ಅಂತ ಕಾವೇರಿ ಕೇಳ್ತಾಳೆ. ಕಾವೇರಿ ಅವರೇ, ನೀವು ಹೋಗಿ ಅವ್ರ ಜೊತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ, ಹೊರಡಿ ಅಂತ ಅಗಸ್ತ್ಯ ಹೇಳ್ತಾನೆ. ಅಲ್ಲ, ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಾ ಇದ್ದೀರಾ, ನೀವಿಬ್ರು ಯಾರು ಅಂತ ಕಾವೇರಿ ಕೇಳ್ತಾಳೆ. ಮೇಡಮ್, ನಾನ್ ಕಾಸ್ಟ್ಯೂಮ್ ಡಿಸೈನರ್, ಇವಳು ಹೇರ್ ಸ್ಟೈಲಿಸ್ಟ್, ನಾನೊಂದಷ್ಟು ಡ್ರೆಸ್ ಗಳನ್ನ ತಂದಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಹಾಕೊಳ್ಳಿ ಅಂತ ಹೇಳಿ ಡ್ರೆಸ್ ಗಳೆಲ್ಲ ತಗೊಂಡ್ ಬರ್ತಾರೆ. ಅಯ್ಯೋ ಏನಿದೆಲ್ಲ, ಇದನ್ನೆಲ್ಲ ಯಾವ್ದನ್ನು ನಾನು ಹಾಕೊಳ್ಳಲ್ಲ, ಹಾಗೆ ನಾನು ಮುಖಕ್ ಮೇಕಪ್ ಎಲ್ಲ ಮಾಡಲ್ಲ ಅಂತ ಕಾವೇರಿ ಹೇಳ್ತಾಳೆ. ಅಗಸ್ತ್ಯ ಸರ್ ನಿಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಬರ್ಡೇಗೆ ಅಂತಾನೆ ಸ್ಪೆಷಲ್ ಆಗಿ ತರ್ಸಿರೋದು, ಇದನ್ನೆಲ್ಲ ಒಂದ್ಸಲ ನೋಡಿ. ಡೋಂಟ್ ವರಿ ಮೇಡಮ್, ಅಗಸ್ತ್ಯ ಸರ್ ಎಲ್ಲಾನು ಹೇಳಿದ್ದಾರೆ, ನಾವು ನಿಮ್ಗೆ ಸಿಂಪಲ್ ಮೇಕಪ್ ಮಾಡ್ತೀವಿ, ಇದ್ರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡಿ ಮೇಡಮ್ ಪ್ಲೀಸ್ ಅಂತ ಕೇಳಿದಾಗ ಸರಿ ಆಯ್ತು ಅಂತ ಒಂದ್ ಡ್ರೆಸ್ ಸೆಲೆಕ್ಟ್ ಮಾಡ್ತಾಳೆ. ಹಾಗೆ ಒಳಗಡೆ ಕರ್ಕೊಂಡೋಗಿ ರೆಡಿ ಮಾಡ್ತಾರೆ. ಈ ಕಡೆ ಅಗಸ್ತ್ಯ ಏನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ವೇಟ್ ಮಾಡ್ತಾ ಇರ್ತಾನೆ. ಬೇಗ ಬನ್ನಿ ಹೆಂಡ್ತಿ, ಕಾಯ್ತಾ ಇದ್ದೀನಿ ನಾನು, ಐ ಕಾಂಟ್ ವೇಟ್ ಟು ಸಿ ಯು ಅಂತ ಹೇಳಿ ಆ ಕಡೆ ನೋಡ್ತಾ ಇದ್ದಂಗೆನೆ ಕಾವೇರಿ ಬರ್ತಾ ಇರ್ತಾಳೆ. ಅವಳು ನೋಡಿ ಅಗಸ್ತ್ಯ ಕಳ್ದೋಗ್ತಾನೆ. ಇವ್ರನ್ನ ತುಂಬಾನೇ ಚೆನ್ನಾಗಿ ರೆಡಿ ಮಾಡಿದೀರ, ಥ್ಯಾಂಕ್ ಯು ಸೋ ಮಚ್ ಅಂತ ಅಗಸ್ತ್ಯ ಹೇಳ್ತಾನೆ. ಅವ್ರಿಬ್ರು ಅಲ್ಲಿಂದ ಹೊರಟೋಗ್ತಾರೆ. ಅಗಸ್ತ್ಯ ಅವಳನ್ನೇ ನೋಡ್ಕೊಂಡ್ ಕಳ್ದೋಗ್ ನಿಂತಿರ್ತಾನೆ. ಸರ್ ಏನಾಯ್ತು ಅಂತ ಕಾವೇರಿ ಕೇಳ್ತಾಳೆ. ಆದ್ರೂ ಅವನೇನು ಮಾತಾಡಲ್ಲ. ಅಗಸ್ತ್ಯ ಸರ್ ನಿಮ್ಮನ್ನೇ ಅಂತ ಒಂದು ಕೆನ್ನೆಗೆ ಇದ್ ಮಾಡ್ತಾಳೆ. ಅವಾಗ ಅವನ್ ಎಚ್ಚರ ಆಗ್ತಾನೆ. ಹೆಂಡತಿ, ಎಷ್ಟು ಚೆನ್ನಾಗ್ ಕಾಣ್ತಾ ಇದ್ದೀರಾ ಗೊತ್ತಾ, ನನ್ಗೆ ವರ್ಣನೆ ಮಾಡಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಅಂತ ಹೇಳಿ ಹಾಗೆ ಹತ್ರ ಹೋಗಿ ಅಗಸ್ತ್ಯ ಕಾವೇರಿಗೆ ಮುತ್ತು ಕೊಡ್ತಾನೆ. ಇನ್ ವೇಟ್ ಮಾಡೋದಲ್ಲ, ಬನ್ನಿ ಪ್ಲೀಸ್ ಹೋಗೋಣ ಅಂತ ಅಗಸ್ತ್ಯ ಕರ್ಕೊಂಡ್ ಹೋಗ್ತಾನೆ. ಕಾವೇರಿ ಮತ್ತೆ ಅಗಸ್ತ್ಯ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿರ್ತಾರೆ. ನನ್ನ ಮುದ್ದಿನ ಹೆಂಡತಿ, ಹೀಗೆ ನೋಡ್ಕೊಂಡಿರ್ತೀರಾ, ಕೇಕ್ ಕಟ್ ಮಾಡೋಣವಾ ಅಂತ ಅಗಸ್ತ್ಯ ಹೇಳ್ತಾನೆ. ಸರಿ ಆಯ್ತು ಅಂತ ಕಾವೇರಿ ಹೇಳ್ತಾಳೆ. ತಗೊಳ್ಳಿ ಕ್ಯಾಂಡಲ್ ಲೈಟ್ ಮಾಡಿ ಅಂತ ಅಗಸ್ತ್ಯ ಹೇಳ್ತಾನೆ. ಸರ್, ಅದು ಈ ಮೇಣದ ಬತ್ತಿನ ಕೇಕ್ ಮೇಲಿಟ್ಟು ಊದಿಸ್ತೀರಾ ಅಲ್ವಾ ಅಂತ ಕಾವೇರಿ ಕೇಳ್ತಾಳೆ. ಎಸ್ ಕರೆಕ್ಟ್, ಬರ್ತ್ಡೇ ಅಂದ್ರೆ ಹಾಗೆ ತಾನೆ ಮಾಡೋದು ಅಂತ ಅಗಸ್ತ್ಯ ಹೇಳ್ತಾನೆ. ಸರ್, ನಂದೊಂದ್ ಮನವಿ, ನಾವು ಮೇಣದ ಬತ್ತಿನ ಆರ್ಸೋದ್ ಬೇಡ, ಇದನ್ನು ದೀಪನೇ ಅಲ್ವಾ ಸರ್, ದೀಪನ ಯಾವತ್ತು ನಾವು ಬೆಳಗಿಸ್ಬೇಕು, ಆರಿಸ್ಬಾರ್ದು. ಅದಕ್ಕೆ ಈ ಮೇಣದ ಬತ್ತಿನ ಕೇಕ್ ಮುಂದೆ ಇಟ್ಟು ಹಚ್ಚೋಣ, ಆಮೇಲೆ ಕೇಕ್ ಕಟ್ ಮಾಡೋಣ, ಓಕೆನಾ ಅಂತ ಕಾವೇರಿ ಹೇಳ್ತಾಳೆ. ವಾವ್, ಈ ಐಡಿಯಾ ಎಲ್ಲ ನನ್ಗೆ ಒಳ್ದೇ ಇರ್ಲಿಲ್ಲ ನೋಡಿ. ನೈಸ್, ನಿಮ್ ಮಾತಲ್ಲಿ ಮಾತ್ರ ಕನ್ನಡ ಇಲ್ಲ, ನಿಮ್ ಮನ್ಸಲ್ಲಿ, ನಿಮ್ ರಕ್ತದಲ್ಲಿ ನಮ್ ಕನ್ನಡ, ನಮ್ ಸಂಸ್ಕೃತಿ ಬೆರ್ತೋಗಿದೆ. ನೀವ್ ಹೇಳ್ದಂಗೆ ಆಗ್ಲಿ, ಹಚ್ಚಿ ಅಂತ ಅಗಸ್ತ್ಯ ಹೇಳ್ತಾನೆ. ಖುಷಿಯಾಗಿ ಕಾವೇರಿ ಲೈಟ್ ಮಾಡ್ತಾಳೆ.
ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಹೆಂಡ್ತಿ. ಈಗ ಕೇಕ್ ಕಟ್ ಮಾಡಿ ಅಂತ ಅಗಸ್ತ್ಯ ಹೇಳ್ತಾಳೆ. ಧನ್ಯವಾದಗಳು ಸರ್ ಅಂತ ಕಾವೇರಿ ಹೇಳಿ ಕೇಕ್ ಕಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ಸಿ ಆದ್ಮೇಲೆ ಅಗಸ್ತ್ಯ ಸಡನ್ ಆಗಿ ಏನೋ ನೆನ್ಪಿಸ್ಕೊಂಡು ಒಂದ್ ನಿಮಿಷ ಇರಿ ಅಂತ ಒಳಗಡೆಯಿಂದ ಏನೋ ತೆಗಿತಾನೆ. ಅವ್ನ್ ತಂದಿರೋ ನೆಕ್ಲೆಸ್ ನ ಕಾವೇರಿ ಕೊಡ್ತಾನೆ. ಅದನ್ನ ನೋಡಿ ಕಾವೇರಿ ತುಂಬಾನೇ ಎಮೋಷನಲ್ ಆಗಿರ್ತಾಳೆ. ಏನ್ ಸರ್ ಇದು ಅಂತ ಕಾವೇರಿ ಕೇಳ್ತಾಳೆ. ಹೆಂಡ್ತಿ, ನನ್ ಕಡೆಯಿಂದ ನಿಮ್ಗೆ ಒಂದ್ ಸ್ಮಾಲ್ ಗಿಫ್ಟ್ ಅಂತ ಅಗಸ್ತ್ಯ ಹೇಳ್ತಾನೆ. ಕಾವೇರಿ ತುಂಬಾ ಖುಷಿಯಿಂದ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಸಕ್ಕತ್ತಾಗಿ ಕಾಣ್ತಾ ಇದೆ ನಿಮ್ಗೆ ಸರ್. ಇದು ಚಿಕ್ಕ ಉಡುಗೊರೆ ಅಲ್ವೇ ಅಲ್ಲ. ಹೆಣ್ಮಕ್ಳಿಗೆ ಇದಕ್ಕಿಂತ ಇನ್ನೇನ್ ದೊಡ್ಡ ಭಾಗ್ಯ ಬೇಕು ಹೇಳಿ. ಇದನ್ನ ನನ್ನ ಜೀವನದಲ್ಲೇ ಮರೆಯಕ್ ಆಗದೆ ಇರೋ ಉಡುಗೊರೆ ಸರ್. ಇದನ್ನ ನಾನು ಕಾಪಾಡ್ಕೊಂತೀನಿ ಸರ್. ಇಷ್ಟೊಂದು ಅನಿರೀಕ್ಷಿತ ಆಶ್ಚರ್ಯನ ನಾನ್ ನಿರೀಕ್ಷೆನೆ ಮಾಡಿರ್ಲಿಲ್ಲ. ನನ್ಗಿದೆಲ್ಲ ಕನ್ಸ ನನ್ಸ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ನನಗ್ ನಂಬೋದಕ್ಕೆ ಆಗ್ತಾ ಇಲ್ಲ ಸರ್ ಅಂತ ಕಾವೇರಿ ಹೇಳ್ತಾಳೆ. ಮತ್ತೆ ನಿಮ್ ಗಂಡ ನಾನು, ನೀವು ಮಾತ್ರ ನನಗ್ ಸರ್ಪ್ರೈಸ್ ಕೊಡ್ಬೋದು, ನಾನ್ ನಿಮಗ್ ಕೊಡಕ್ಕಾಗಲ್ವಾ? ನೋಡ್ತಾ ಇರಿ, ಇವತ್ತು ಏನೇನ್ ನಡೆಯುತ್ತೆ ಅದೆಲ್ಲ ನಿಮಗ್ ಸರ್ಪ್ರೈಸೇ ಅಂತ ಅಗಸ್ತ್ಯ ಹೇಳ್ತಾನೆ. ಕಾವೇರಿ ತುಂಬಾನೇ ಖುಷಿಯಾಗಿ ಅಪ್ಕೊಂತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.